ಸ್ನೇಹಿತರೆ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ 17,000 ಶಿಕ್ಷಕರ ನೇಮಕಾತಿ ಬಗ್ಗೆ ಏನು ಚರ್ಚೆಗಳಾಗ್ತಿದೆ, ಇದರ ನಡುವೆ ಎಲ್ಲರಲ್ಲೂ ಒಂದು ಕುತೂಹಲ ಮೂಡಿಸಿದೆ. ಅದೇನಪ್ಪ ಅಂದರೆ ಆನ್ಲೈನ್ TET ಅಥವಾ ಮತ್ತೊಂದು TET ಸಿಗುತ್ತೋ ಅಥವಾ 17,000 ಶಿಕ್ಷಕರ ನೇಮಕಾತಿ ಆದಮೇಲೆ TET ಆಗುತ್ತೋ ಎನ್ನುವಂಥದ್ದು ಈಗ ಅತಿ ದೊಡ್ಡ ಚರ್ಚೆ ಆಗಿದೆ. ಅದರಲ್ಲೂ ಕೂಡ ಆನ್ಲೈನ್ TET ಹೊಸ ಯೋಚನೆ ಎನ್ನುವಂಥದ್ದು ಈಗ ಎಲ್ಲರಿಗೂ ಒಂದು ರೀತಿ ಕುತೂಹಲವನ್ನು ಹೆಚ್ಚಿಸಿದೆ. ಹಾಗಾದರೆ ಸ್ನೇಹಿತರೆ, 17,000 ಶಿಕ್ಷಕರ ನೇಮಕಾತಿಗೂ ಮುನ್ನ ಮತ್ತೊಂದು TETಗೆ ಅವಕಾಶ ಇದೆಯಾ? ಹಾಗಾದರೆ ಈ 17,000 ಶಿಕ್ಷಕರಲ್ಲಿ ಹೆಚ್ಚು ಹುದ್ದೆಗಳು ಯಾರಿಗೆ? ಆ ಕುರಿತ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದರಲ್ಲೂ ವಿಶೇಷವಾಗಿ ಕೆಲವರಿಗೆ ಮಾತ್ರ TET ವಿನಾಯಿತಿ ಇದೆ ಅಂತ ಹೇಳಲಾಗ್ತಿದೆ. ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ನೆನಪಲ್ಲಿ ಇರಬಹುದು, ನಿಮ್ಮೆಲ್ಲರಿಗೂ ಕೂಡ ನೆನಪಲ್ಲಿದೆ, 17,000 ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. 17,000 ಶಿಕ್ಷಕರಲ್ಲಿ ನಿಮಗೆ ಪ್ರಾಥಮಿಕ ಶಾಲೆಗೆ ಹೈಯೆಸ್ಟ್ ಹುದ್ದೆಗಳು ಸಿಗುತ್ತೆ ಅನ್ನುವಂತಹ ಹೊಸದೊಂದು ಮಾಹಿತಿ ಈಗ ಎಲ್ಲೆಡೆ ಹರಿದಾಡ್ತಿದೆ. ಹಾಗಾದರೆ ಎಷ್ಟು ಸಾವಿರ ಪೋಸ್ಟ್ಗಳು ಸಿಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಈಗಾಗಲೇ 5,000 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯ ಅನುಮೋದನೆ ದೊರೆತಿದೆ. ಸೊ ಅನುಮೋದನೆ ದೊರೆತಿರುವಂಥದ್ದು ಅನುಮೋದನೆ ಎಷ್ಟಕ್ಕೆ? 5,000. ಈ 5,000 ಯಾವಪ್ಪ ಅಂದರೆ ನಿಮಗೆ ಗೊತ್ತಿರಲಿ, 5,000 ಏನಿದೆ, ಈ 5,000 ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದೆ. ಇನ್ನು ನಿಮಗೆ ಉಳಿಯುವಂತಹ ಹುದ್ದೆಗಳು ಎಷ್ಟಪ್ಪ ಅಂದರೆ 12,000 ಹುದ್ದೆಗಳು. 12,000 ಹುದ್ದೆಗಳಲ್ಲಿ ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಇದನ್ನು ನಾನು ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, ಟೋಟಲ್ ಹುದ್ದೆಗಳು 17,000. ಇದರಲ್ಲಿ 5,000 ಹುದ್ದೆಗಳನ್ನು ಈಗಾಗಲೇ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಡಲಾಗಿದೆ. ಹಣಕಾಸು ಇಲಾಖೆಯ ಅನುಮೋದನೆ ಕೂಡ ದೊರೆತಿದೆ. ಅನುಮೋದನೆ. ಸೊ ಇದು ಯಾವುದಕ್ಕೆ ಅಂದರೆ ಪ್ರೈಮರಿ PSTR, ಯಾವುದು PSTRಗೆ. ಸೊ ಇನ್ನುಳಿಯುವಂತಹದ್ದು 12,000 ಹುದ್ದೆಗಳು. ಈ 12,000 ಹುದ್ದೆಗಳಲ್ಲಿ ಸ್ನೇಹಿತರೆ, ಹೋದ ವರ್ಷ ಏನು 15,000 ತಗೊಂಡಿದ್ರು, ಅದರಲ್ಲಿ 13,000 ಮಾತ್ರ ತಗೊಂಡಿದ್ರು. ಸುಮಾರು 2,000 ಹುದ್ದೆಗಳು ಖಾಲಿ ಇದೆ. 2,000 ಹುದ್ದೆಗಳು ಖಾಲಿ ಇದೆ. ಅದಕ್ಕೊಂದು ಏನಾದರೂ ಬೈ ಚಾನ್ಸ್ 3,000 ಸೇರಿಸಿದ್ರೆ 5,000 ಹುದ್ದೆಗಳಾಗುತ್ತೆ. ಅಲ್ಲಿಗೆ 12ರಲ್ಲಿ 5 ಹೋದರೆ ಇನ್ನು 7,000 ಹುದ್ದೆಗಳು ಉಳಿಯುವಂಥದ್ದು. ಎಷ್ಟು? 7,000 ಹುದ್ದೆಗಳು. ಇದು GPSTRಗೆ ಹೋದರೆ ಇನ್ನು 7,000 ಹುದ್ದೆಗಳು ಉಳಿತವೆ. ಇನ್ನು 7,000 ಹುದ್ದೆಗಳಲ್ಲಿ ದೈಹಿಕ ಶಿಕ್ಷಕರು 600 ಸಮಥಿಂಗ್ ಅಂತ ಹೇಳ್ತಾ ಇದ್ರು. ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಏನಾದರೂ ಆಯಿತು ಅಂತ ಅಂದ್ಕೊಂಡ್ರೆ 1,000ಕ್ಕೆ ರೀಚ್ ಆಗಬಹುದು. ಅಂದರೆ 400+ ಸೇರಿಸ್ಕೊಂಡ್ರೆ 1,000ಕ್ಕೆ ರೀಚ್ ಆದರೆ 6,000 ಹುದ್ದೆಗಳು ಇರುವಂಥದ್ದು. ಇನ್ನು HSTR ಅಂತ ನಿಮಗೆ ಗೊತ್ತಿದೆ. HSTR ಈಗಾಗಲೇ 2,700 ಚಿಲ್ಲರೆಯನ್ನು ಕರಿಬೇಕು ಅಂತಿದ್ರು. ಏನಾದರೂ ಈಗ ರಿಟೈರ್ಡ್ ಏನಾದರೂ ಆದರೆ 3,000 ತಗೊಂಡ್ರೆ ಇನ್ನೂ 3,000 ಶಿಕ್ಷಕರು ಉಳಿತಾರೆ. ಇನ್ನು 3,000 ಶಿಕ್ಷಕರು ಯಾರಿಗೆ ಸಿಗ್ತಾರೆ, ಯಾವುದಕ್ಕೆ ಸಿಗುತ್ತೆ ಅಂದರೆ ಸ್ನೇಹಿತರೆ, ಈ 3,000 ಶಿಕ್ಷಕರು PSTR ಸಿಗ್ತಾರೆ. PSTR ಯಾಕಂದರೆ ಈ PSTR ಶಿಕ್ಷಕರೇನಿದ್ದಾರೆ ಇವರನ್ನು GPSTRಗೆ ಪ್ರಮೋಟ್ ಮಾಡಬೇಕು ಎನ್ನುವಂತಹ ಮಾಹಿತಿ, ಅಂದರೆ ಪ್ರತಿಭಟನೆಗಳು ನಡೀತಾ ಇದೆ. ಒಂದು ವೇಳೆ ಈ PSTR ಏನಿದ್ದಾರೆ ಇವರು ಇಲ್ಲಿಗೆ ಹೋಗಿದ್ದೆ ಆದರೆ ಇಲ್ಲಿ ಖಾಲಿ ಆಗ್ತವೆ, ತುಂಬ ಖಾಲಿ ಆಗುತ್ತೆ. ಆದರೆ ಇರುವಂತಹ 3,000 ಈ 3,000ವನ್ನು PSTRಗೆ ಆ್ಯಡ್ ಮಾಡೋದಾದರೆ, ಈಗ ನಾವು ನೋಡ್ಕೊಬರೋಣ. ಈಗ PSTR, ಈಗ ಒಂದು ನಿಮಿಷ, PSTRಗೆ ಎಷ್ಟು ಹುದ್ದೆಗಳು ಸಿಗ್ತವೆ ಅಂದರೆ PSTRಗೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ 5,000 ಸಿಕ್ಕಿದೆ. ಇಲ್ಲಿ ಏನಾದರೂ 3,000 ಎಂಟು ಮಾಡಿದರೆ 8,000 ಆಗುತ್ತೆ. GPSTRಗೆ ಏನೇ ಕೊಟ್ಟಾಕಿದ್ರು 2,000 ಚಿಲ್ಲರೆ ಇದ್ದರೂ ಇದು ಸೇರಿಸಿದ್ರು 5,000 ಆಗುತ್ತೆ. ಹಾಗಂತ ಇದು ಅಕ್ಯುರೇಟ್ ನಂಬರ್ ಅಂತಲ್ಲ, 5,000. ಇನ್ನು HSTRಗೆ ಏನಿದೆ 3,000 ಅಂತ ಇಟ್ಕೋಬಹುದು. 3 5 3 8 8 8 16 ಆಗುತ್ತೆ. ಇನ್ನೊಂದು 1,000 GP ಅದೇ ಹೇಳಿನಲ್ಲ. ಇನ್ನೊಂದು 1,000 ಯಾವುದಪ್ಪ ಅಂದರೆ ಈ ಲಲಿತಾ ಕಲಾ ಶಿಕ್ಷಕರು ಇರಬಹುದು, PT ಟೀಚರ್ಸ್ ಏನಿರ್ಬೋದು, ಅವರು 1,000 ಆಗುತ್ತೆ. ಆದರೆ ಈ GPSTRಗೆ ಇಷ್ಟು ಕನ್ಫರ್ಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು PSTRಗೆ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ಪ್ಲಸ್ ಕೂಡ ಆಗಬಹುದು ಒಂದು ಅಂದಾಜು ಮೇಲೆ. ಒಟ್ಟಿನಲ್ಲಿ ಈ ಬಾರಿ
ಅತ್ಯಂತ ಅದೃಷ್ಟವಂತರು ಅಂದರೆ PSTR ಬರೆಯುವಂಥವ್ರು. ಹಾಗಾದರೆ PSTR ಯಾರೆಲ್ಲ ಬರೀಬಹುದು ಸ್ನೇಹಿತರೆ? PSTR ಅನ್ನು DED ಕಂಪ್ಲೀಟ್ ಆಗಿರುವಂಥವ್ರು ಬರೀಬೋದು. GPSTR ಏನಿದೆ, ಈ GPSTRನ ಯಾರು ಬರೀಬೋದು ಅಂದರೆ DED ಪ್ಲಸ್ ಡಿಗ್ರಿ ಆಗಿರುವಂಥವ್ರು ಬರೀಬಹುದು. ಇನ್ನು HSTRನ BEd ಆಗಿರುವಂಥವ್ರು ಬರೆಯಬಹುದು. ಇಷ್ಟೇನಾ ಅಂದರೆ ಇಲ್ಲ. ಇಲ್ಲಿ ನೋಡಿ, ಈಗ ಏನು ನಿಮ್ಮದು BEd ಆಗಿದ್ದರೆ ನೀವು GPSTR ಪಾಸ್ ಮಾಡ್ಕೊಂಡಿದ್ರೆ, TET 2 ಪೇಪರ್ ಏನಾದರೂ ಪಾಸ್ ಮಾಡ್ಕೊಂಡಿದ್ರೆ ನೀವು GPSTR ಬರೀಬೋದು. BEdನವರು GPSTR ಅನ್ನು ಕೂಡ ನೀವು ಬರೀಬಹುದಾಗುತ್ತೆ. ಇದಷ್ಟೇ ಅಲ್ಲದೆ HSTRನೂ ಬರೀಬಹುದಾಗುತ್ತೆ. ಮೊನ್ನೆ ಅಷ್ಟೇ ಪೇಪರ್ 1ಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಪೇಪರ್ 1ಗೂ ಕೂಡ BEdನವ್ರು ಬರೀಬಹುದು ಅಂತ. ಇವರು ಕೂಡ ಇಲ್ಲಿ PSTR ಬರೀಬಹುದಾ ಅಂದರೆ ಇನ್ನೂ ಅದು ಕ್ವಶನ್ ಮಾರ್ಕ್ನಲ್ಲಿ ಇರುವಂಥದ್ದು. ಯಾಕಂದರೆ ಇನ್ನೂ ಕಂಪ್ಲೀಟಾಗಿ ಅದರ ಮಾಹಿತಿ ಗೊತ್ತಿಲ್ಲ. ಬಟ್ ಬರೆಯೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಅವ್ರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ. ಇನ್ನೊಂದು ನಿಮಗೆ ಗೊತ್ತಿರಲಿ, ಇಂಜಿನಿಯರ್ಗಳು ಕೂಡ TET ಬರೀಬಹುದು ಅಂತ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದು ಕೂಡ ನಿಮಗೆ ನೆನಪಲ್ಲಿರಲಿ ಸ್ನೇಹಿತರೆ. ಇದೆಲ್ಲವೂ ಅನಾಲಿಸಿಸ್ ಆದರೆ ನಿಮಗೆ ಬೇಕಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟು TET ಸಿಗುತ್ತಾ ಆನ್ಲೈನಲ್ಲಿ ಅಂತ ಹೇಳ್ತಿದ್ರೆ, ಸ್ನೇಹಿತರೆ ಇವ್ರು ಹೇಳಿರೋ ಪ್ರಕಾರ 3 ರಿಂದ 4 ತಿಂಗಳಿನಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಸೊ ಈ 4 ತಿಂಗಳಲ್ಲಿ 3 ರಿಂದ 4 ತಿಂಗಳಲ್ಲಿ ಪ್ರೋಸೆಸ್ ಮುಗಿಬೇಕು ಅಂದರೆ ನಿಮಗೆ TET ಇವಾಗ ಕರೀಲೇಬೇಕು. 3 ರಿಂದ 4 ತಿಂಗಳು ಮುಗಿಸ್ಬೇಕು ಅಂದರೆ TET ಕರೀಲೇಬೇಕು. ಯಾಕಂದರೆ ಇನ್ನೂ ಈ ಒಳ ಮೀಸಲಾತಿ ಏನಿದೆ, ಒಳ ಮೀಸಲಾತಿದು ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಈಗ ಕೂಡ TET ಏನಾದರೂ TET ಕರೆದು ಆನ್ಲೈನಲ್ಲಿ ಮಾಡಿದರೆ ಮತ್ತೊಂದು ಅವಕಾಶ ಖಂಡಿತವಾಗಿಯೂ ಸಿಗುತ್ತೆ. ಒಂದು ವೇಳೆ ಇಲ್ಲ ಟೀಚರ್ಸ್ ಕೊರತೆ ತುಂಬ ಇದೆ, ಡೈರೆಕ್ಟಾಗಿ ಮಾಡೋಣ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಏನಿದೆ ಅದು ಹೈದರಾಬಾದ್ ಕರ್ನಾಟಕ, TETಗೂ ಮುಂಚೆನೇ ಆಗ್ಬೋದು ಹೈದರಾಬಾದ್ ಕರ್ನಾಟಕ, ಇನ್ನು ಉಳಿದಿದ್ದೆಲ್ಲ TET ಆದಮೇಲೆ ಆಗ್ಬೋದು. ಬಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಯಾರೆಲ್ಲ ಮಾಡ್ಕೊಂಡಿದ್ದೀರಾ PSTR TET ಯಾರು ಕಂಪ್ಲೀಟ್ ಮಾಡ್ಕೊಂಡಿದ್ದೀರೋ ಅವ್ರಿಗಂತೂ ಒಂದು ಸುವರ್ಣ ಅವಕಾಶ. ಈಗಿನಿಂದಲೇ ನೀವು ಪ್ರಿಪೇರ್ ಆಗಬಹುದು. ಈಗಿನಿಂದಲೇ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ನನ್ನ ಒಪಿನಿಯನ್ ಸ್ನೇಹಿತರೆ, ಹಾಗಂತ ಹೇಳ್ಬಿಟ್ಟು ಇದು ತಪ್ಪು ಅಂತ ಹೇಳ್ತಿಲ್ಲ, ನನ್ನ ಒಪಿನಿಯನ್ನು ಈ ರೀತಿ ಇರುವಂಥದ್ದು. ಒಟ್ಟಿನಲ್ಲಿ ನಾನು ಹೇಳ್ತಿರುವಂಥದ್ದು PSTR ಏನು DEd ಮಾಡಿರೋರಿಗೆ 10 ವರ್ಷದಿಂದ ಯಾವುದೇ ಕಾಲ್ಫಾರ್ಮ್ ಆಗಿಲ್ಲ. ಸೊ ಯಾವುದೇ ಕಾಲ್ಫಾರ್ಮ್ ಆಗಿಲ್ಲ ಅಂದರೆ ಇದೊಂದು ಸುವರ್ಣ ಅವಕಾಶ. ಮುಂದೆ ಮತ್ತೆ ಇಂಥದ್ದೊಂದು ಅವಕಾಶ ಸಿಗುತ್ತೆ ಅಂದರೆ ಖಂಡಿತವಾಗಿಯೂ ಗೊತ್ತಿಲ್ಲ. ಬಟ್ PSTR ಏನಿದ್ದೀರಾ ಅವರೆಲ್ಲರೂ ಕೂಡ PSTRಗೆ ತಯಾರಿ ಮಾಡ್ತಿರೋ ನೀವು ಇದಕ್ಕೆ ಮಾತ್ರನೇ ಟ್ರೈ ಮಾಡಿ. GPSTRಗೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ಬಟ್ PSTR ಅವಕಾಶ ಇರೋದ್ರಿಂದ ಹೆಚ್ಚು ಇದಕ್ಕೆ ಸ್ಟಡಿಯನ್ನು ಮಾಡಿ. ಇನ್ನು ಈ PSTR ಪೇಪರ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. PSTR ಪೇಪರ್ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲ, PSTR ಪೇಪರ್ 150 ಅಂಕಗಳಿಗಿರುತ್ತೆ. ಆ ಪೇಪರ್ ಕುರಿತು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಇದು ನನ್ನ ಚಾನಲ್ ಆಗಿದೆ. ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ. ನಿಮಗೆ PSTRಗೆ, GPSTRಗೆ, HSTRಗೆ ಏನೆಲ್ಲ ಮಾಹಿತಿ ಅದೆಲ್ಲವನ್ನು ಕೊಡ್ತೀನಿ. ನನ್ನ ಹಳೆ ಚಾನಲ್ ಏನಿತ್ತು ಅದು ಬ್ಲಾಕ್ ಆಗಿದೆ. ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದ.